ಅಂತೂ ಇಂತೂ ಈ ರಮ್ಯಾ ಕೊಟ್ಟಿದ್ದ ಪ್ಲಾನು ಚೆನ್ನಾಗಿ ಕೆಲಸ ಮಾಡ್ತು. ಆದರೆ ಇವಳನ್ನ ಮನೆಯಿಂದ ಆಚೆಗೆ ಹಾಕೋದ್ಬಿಟ್ಟು ಇನ್ನೂ ಒಂದು ವಾರ ಟೈಮ್ ಕೊಟ್ಟವನು ನನ್ನ ಗಂಡ. ಒಂದು ವಾರ ಏನು, ನಾಳೆಗೆ ಬಂತಲ್ಲ ಒಂದು ವಾರ, ನಾಳೆಗೇನೆ ಮುಗೀತು. ನಾಳೆ ಬೆಳಿಗ್ಗೆ ಹೋಗ್ತಾ ಇರ್ಬೇಕು ಮನೆ ಬಿಟ್ಟು. ಹೌದಾ? ಅಯ್ಯೋ ದೇವ್ರಿ, ಸರಿ ಆಯ್ತು, ನಾನು ಈಗಲೇ ಬಂದೆ ಇರು. ಬಂದೆ ಈಗಲೇ ಬರ್ತೀನಿ. ಯಾಕೆ, ಏನತ್ತೆ? ಯಾಕೋ ಗಾಬರಿ ಆಗಿದ್ದೀಯಾ? ಏನ ಕಾವ್ಯ, ಏನತ್ತೆ? ಯಾರೇ ಫೋನ್ ಮಾಡಿರೋದು? ಅಯ್ಯೋ ಅತ್ತೆ, ನಾನು ಅದೇ ಕಮಲನ್ಗೆ ದುಡ್ಡು ಕೊಟ್ಟಿದ್ದಲ್ಲ, ಅದಕ್ಕೆ ದುಡ್ಡು ಕೊಡ್ತೀನಿ ಬೇಗ ಬಾ ಅಂತಾನ ಫೋನ್ ಮಾಡಿದಾಳೆ. ತುಂಗಾನ ಅಲ್ಲೇ ಇದ್ದಾಳಂತೆ, ಅದಕ್ಕೆ ಬೇಗ ಹೋಗಿ ದುಡ್ಡು ಇಸ್ಕೊಬತ್ತೀನಿ. ಎಷ್ಟೊಂದು ದಿನ ಆಯ್ತು ಇಸ್ಕೊಂಡು. 1,000 ರೂಪಾಯಿನ ಕೊಟ್ಟೇ ಇಲ್ಲ, ಅದಕ್ಕೆ ಜಲ್ದಿ ಹೋಗಿ ಬರ್ತೀನಿ. ಇಲ್ಲಾಂದ್ರೆ ಅವಳು ಸಿಗಲ್ಲ, ಊರಿಗೆ ಹೋಗ್ತಾಳಂತೆ. ಅದಾ, ಸರಿ ಆಯ್ತು, ಜಲ್ದಿ ಹೋಗಿ ಇಸ್ಕೊಂಬ. ಫೋನ್ ಇಲ್ಲೇ ಇಕ್ಕೋಗಿರ್ತೀನತ್ತೆ, ನೋಡ್ಕೊಳ್ರಿ. ಅದು ನೋಡಕ್ ನನಗಂತೂ ಬರಲ್ಲಮ್ಮ. ಹೋಗು ನೀನು, ಅದೇನು ಮುಗಿಸ್ಕೆ ಬರ, ಇಲ್ಲೇ ಇಕ್ಕೋಗಿ. ಸರಿ ಅತ್ತೆ, ಆಯ್ತು. ಫೋನ್ ಬಿಟ್ಟೋಗಿದ್ದು ಒಳ್ಳೇದಾಯ್ತು. ಇದ್ರಾಗೆ ನೋಡೋಣ, ಅದೇ ಇನ್ನೊಂದ್ಸಲ ಮೆಸೇಜ್ ಮಾಡೋಣ ನನಗೆ. ಹೆಂಗನಾಗಲಿ ಹೊರಗೆ ಹೋಗಿ ನೋಡೋಣ, ಅವಳು ಹೋಗಿ ಅವಳು ಇರುವಂತನ. ಹೋಗಿ ಅವಳು ಮೆಸೇಜ್ ಮಾಡ್ತಾನೆ ನಿಜವಾಗ್ಲು. ಮಾಡ್ತಾ ಇದ್ದೀನಿ. ಇಲ್ಲ, ಯಾರ್ದು ಫೋನ್ ಬಂತಲ್ಲಪ್ಪ, ಯಾವ್ದಿದು? ಯಾವುದೋ ಹೊಸ ನಂಬರ. ಯಾವ್ದೋ ಹೆಸರು ನೋಡ್ತಾಗಲ್ಲ ನನಗೆ, ಓದಕ್ಕೂ ಬರಲ್ಲ. ರಿಸೀವ್ ಮಾಡಿ ಮಾತಾಡೋಣ ನೀರು. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಅಮ್ಮ, ನೀನು ಫೋನ್ ರಿಸೀವ್ ಮಾಡಿದ್ದು? ನಾನು ಕಾವ್ಯ ಅಂದ್ಕೊಂಡೆ. ನಾನಮ್ಮ ಸರೋಜಾ. ಸರೋಜಮ್ಮ ನೀನಾ? ಇದ್ಯಾವ್ದಿದು ಹೊಸ ನಂಬರಿಂದ ಮಾಡ್ದಂಗಿದ್ಯಾ? ನಿನ್ನ ನಂಬರ್ ನನಗೆ ಗೊತ್ತೈತೆ, ಅದು ಇದು ಯಾರೋ ಬೇರೆ ನಂಬರ್ ಬಂತಲ್ಲ, ಅದಕ್ಕೆ ನಾನು ಯಾರಪ್ಪ ಅನ್ಕೊಂಡೆ. ಅವಳಿಲ್ಲ, ಎಲ್ಲೋ ಓದ್ಲು, ಅರ್ಜೆಂಟ್ ಅಂತನ ಫೋನ ನನ್ನ ಕೈಗೆ ಕೊಟ್ಟು ಓದ್ಲು. ನೋಡ್ತಿದ್ದೆ ಅಷ್ಟೇನೆ. ಏನಮ್ಮ ಸಮಾಚಾರ, ಚೆನ್ನಾಗಿದ್ಯಾ? ಯಾಕೋ ಒಂಥರ ದನಿ ಬದಲಾಗಿರಂಗೈತಲ್ಲಮ್ಮ, ಯಾಕೆ, ಏನಾಗೈತೆ? ಯಾಕೋ ಕೆಮ್ಮು ಕಣಮ್ಮ. ಹೊಸ ನೀರು ಕುಡ್ದ ಅದಕ್ಕೆ ಕೆಮ್ಮಾಗ್ಬಿಟ್ಟೈತೆ. ದನಿನೂ ಬದಲಾಗ್ಬಿಟ್ಟೈತೆ. ನಾನು ಹಂಗೆ ಅಂದ್ಕೊಂಡು ಯಾಕೆ ದನಿ ಬದಲಾದಂಗೆ ಐತಲ್ಲ, ಎಲ್ಲ ಅಂತ ನೀರು ಕುಡ್ದಾಳ, ಯಾವುದೋ ಟೌನಪ್ಪನಕ್ಕೆ ಹೋಗಿಲ್ಲ, ಹೋಟ್ಲಕ್ಕೆ ಕುಡ್ದೇವಳೇನೋ ಅಂತ ಅನ್ಕೊಂಡೆ. ಚೆನ್ನಾಗಿದೆಯಾ? ಏನು ಫೋನ್ ಮಾಡಿದ್ದು? ಏನೂ ಇಲ್ಲ ಅಮ್ಮ, ಅದೇ ನೀನು ಆ ಕಾವ್ಯನ ಹೊರಗಾಕಕ್ಕೆ ಏನೋ ಪ್ಲಾನ್ ಮಾಡ್ತೀನಿ ಅಂತಿದ್ದಲ್ಲ, ಏನು ಮಾಡಿದೆ ಅಂತ ಕೇಳೋಣ ಅಂತ ಮಾಡಿದೆ. ಏನು ಮಾಡ್ದಮ್ಮ? ನಾನು ಹೇಳಿದ್ದ? ನಾನು ನಿನಗೆ ಹೇಳಿದ್ನ ಹಂಗಂತ? ಹೋದ್ಸಲ ಫೋನ್ ಮಾಡಿದಾಗ ಹೇಳಿದ್ದಲ್ಲಮ್ಮ, ಮರ್ತು ಬಿಟ್ಟ ಅಲ್ಲೇನೆ ಇಷ್ಟು ಬೇಗನ? ಹೌದಾ? ಹೇಳಿದ್ನೇನಮ್ಮ, ನಾನೆಲ್ಲ ಮರ್ತಿದ್ದೀನಿ. ಅದು ಇರು, ಇಲ್ಲಿ ಯಾರನ್ನ ಇದ್ದಾರೆ ನೋಡ್ತೀನಿ. ಇಲ್ಲ, ಯಾರೂ ಇಲ್ಲ. ಸರಿ ಹೇಳ್ತೀನಿ ಇರು. ಹೇಳಮ್ಮ, ಏನು ಮಾಡಿದೆ, ಏನು ಪ್ಲಾನು? ಏನು ಪ್ಲಾನ್ ಸಕ್ಸಸ್ ಆಯ್ತೋ ಹೆಂಗೆ? ಅಯ್ಯೋ, ನನಗೆ ಹೇಳಕ್ಕೆ ಭಯವಾಗುತ್ತೆ ಕಣಿ. ಅಯ್ಯೋ ಪರವಾಗಿಲ್ಲ, ಹೇಳು. ಯಾರು ಇಲ್ಲ ಅಂತೀಯಾ? ಇಲ್ಲೂ ಯಾರು ಇಲ್ಲ. ಹೇಳಮ್ಮ, ಏನು ಮಾಡಿದೆ? ಅವಳತಕ್ಕೆ ಫೋನ್ ಇಸ್ಕೊಂಡೆ, ಈ ಒಂದು 6 ದಿವಸದ ಹಿಂದೆ ಫೋನ್ ಇಸ್ಕೊಂಡು ಫೋನ್ ಮಾಡಬೇಕು ಅಂತನ ಸುಮ್ಮನೆ ತಗೊಂಬಂದು ರಮ್ಯ ಹೇಳಿದ್ಲು, ಹಿಂಗೆ ಎಲ್ಲನ ಟೈಪ್ ಮಾಡಬೇಕು ಅಂತನ. ನಾನು ಅದನ್ನು ಚೀಟಿಗೆ ಆ ರಮ್ಯನ ಹತ್ರ ಬರೆಸ್ಕೊಂಬಂದಿದ್ದೆ. ಅದು ಹೆಂಗೆ ಟೈಪ್ ಮಾಡೋದು ಅಂತ ನಿನ್ನ ಹತ್ರ ಹೇಳ್ಸ್ಕೊಂಡಿದ್ನಲ್ಲ, ವಾಟ್ಸಪ್ ಹೆಂಗೆ ತೆಗಿಯೋದು, ಅದ್ರಾಗ ಹೆಸರು ಹೆಂಗೆ ಹುಡ್ಕೋದು ಅಂತಾನ. ಯಾವುದೋ ಒಂದು ಚಿತ್ರದ ಹಾಕಿದ್ದಲ್ಲ, ಯಾವುದೋ ಕಿರಣ ಅನ್ನೋ ಹೆಸರಿಗೆ ಆ ಚಿತ್ರ ನೋಡ್ಕೊಂಡೇನೆ ನಾನು ಅವನಿಗೆ ಮೆಸೇಜ್ ಕಳಿಸಿದ್ದೆ ವಾಟ್ಸಪ್ನಾಗೆ. ಅದನ್ನ ನಿಮ್ಮ ಅಣ್ಣ ಯಾವಾಗಲೇ ಬಂದ ಅವನಿಗೆ ಕೊಟ್ಟೆ, ಸರೋಜಮ್ಮಗೊಂದು ವಿಡಿಯೋ ಕಾಲ್ ಮಾಡಪ್ಪ ವಾಟ್ಸಪ್ನಾಗೆ ಅಂತಾನ. ಅವನು ವಿಡಿಯೋ ಕಾಲ್ ಮಾಡಕ್ಕೆ ಹೋಗಿ ಆ ಮೆಸೇಜ್ ನೋಡಿ ಅವನು ಬೇರೆ ಆ ಕಡೆಯಿಂದ ಐ ಲವ್ ಯು ಟು ಅಂತ ಕಳಿಸಿದಂತೆ. ಅದಕ್ಕೂ ಸರಿಯಾಗಿ ಹೋಗ್ತಾ ನಿಮ್ಮ ಅಣ್ಣ ಅವಳನ್ನ ಈಗ ನಾಳೆನೇ ಲಾಸ್ಟು, ಒಂದು ವಾರ ಟೈಮ್ ಕೊಟ್ಟಿದ್ದು ನೀವು ಅಪ್ಪಯ್ಯ, ನಾಳೆಗೆ ಮುಗಿಯುತ್ತೆ ಡೇಟು. ಅವಳು ನಾಡ್ದು ಗಂಟು ಮುಟ್ಟೆ ಕಟ್ಕೊಂಡು ಅವಳು ತವ್ರ ಮನೆಗೆ ಹೋಗ್ಬಿಡ್ಬೇಕು. ಅಂದ್ರೆ ಇದೆಲ್ಲ ಪ್ಲಾನ್ ನಮ್ಮ ಅತ್ತಿದ? ಅಯ್ಯೋ ದೇವ್ರಿ, ನಾನು ನಮ್ಮ ಅತ್ತಿ ಮೆಸೇಜ್ ನೋಡಕ್ ಬರಲ್ಲ, ಅವ್ರಿಗೆ ಟೈಪ್ ಮಾಡಕ್ ಬರಲ್ಲ ಅಂದ್ಕೊಂಡ್ರೆ, ಅಂದ್ರೆ ಇವ್ರದೇನ ಕಿತಾಪತಿ ಇದು. ಅಯ್ಯೋ ದೇವ್ರಿ, ತುಂಗ ಅನುಮಾನ ಪಟ್ಟಿ ಬೀಜಾನೇ ಆಗೋಯ್ತು ನೋಡು. ಸರಿ, ಆ ಕಾವ್ಯ ಬಂದ್ಬಿಡ್ತಾಳೆ. ಇನ್ನೇನು ಸಮಾಚಾರ, ಚೆನ್ನಾಗಿದ್ಯಾ? ನಿನ್ ಗಂಡ ಚೆನ್ನಾಗಿ ನೋಡ್ಕೊಂತಾ ಇದ್ದಾನ? ನಮ್ಮ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ, ಎಲ್ಲ ಹೇಳ್ದಲ್ಲ. ಸರಿ ಆಯ್ತು ಬಿಡು, ಇಡ್ಲಾ ಫೋನ. ಇದು ಪಕ್ಕದ ಮನೆಯವ್ರದ್ದು, ನನ್ನ ತಾಗೆ ಫೋನಾಗೆ ಕರೆನ್ಸಿ ಇರಲಿಲ್ಲ, ಅದಕ್ಕೆ ಇಸ್ಕೊಂಡು ಮಾಡಿದೆ, ಇಕ್ತೀನಿ. ಸರಿ ಆತಮ್ಮ, ಇಕ್ಕು. ಅಪ್ಪ ಸದ್ಯ ನನ್ನ ಮಗಳಿಗೆ ನಾನು ಸಹಜಮ್ಗೆ ಹೇಳಿದ್ನ, ನಾನು ಯಾರ ತಗೋ ಹೇಳಿಲ್ಲ ಅನ್ಕೊಂಡಿದ್ದೆ. ಇದು ಹೆಂಗೆ ಹೇಳಿದ್ನಪ್ಪ, ನಾನೇ ಮರ್ತ್ಬಿಟ್ಟಿದ್ದೀನಿ ಹೇಳಿ. ಬಿಡು ಹೋಗ್ಲಿ, ಅವಳು ತಾನೆ, ಅವಳೇನು ಯಾರಿಗೂ ಹೇಳಕ್ ಹೋಗಲ್ಲ. ಎಲ್ಲಿಗೋಡಿ ಅವಳು? ಎಲ್ಲಿಗಾದ್ರೂ ಹೋಗ್ಲಿ, ನನಗೆ ಯಾಕೆ ಮೊಬೈಲ್ ತಗೊಂಡೋಗಿ ಅಲ್ಲೇ ಇಟ್ಬಿಡ.
ಓ ಕಾವ್ಯ, ಬಂದ್ಯಾ? ಅದು ನಮ್ಮ ಸರೋಜಮ್ಮ ಫೋನ್ ಮಾಡಿದ್ಲ, ಮಾತಾಡ್ತಿದ್ದೆ. ಕೊಟ್ಲ ಅವಳು ಯಾರು ದುಡ್ಡು? ಇಲ್ಲ ಅತ್ತೆ, ಕೊಡ್ಲಿಲ್ಲ. ಹೋಗ್ಲಿ ಬಿಡು. ಅಯ್ಯೋ, ನಾನೇ ಇಸ್ಕೊಂತೀನಿ. ನೀನ್ ನಾಳಿಕೆ ಒಂದೇ ದಿವಸ ಅಲ್ಲ ಇರೋದು, ಹೋಗ್ತೀಯ ನಾಡ್ದು. ನಿನ್ಗಿನ್ ಯಾಕೆ ದುಡ್ಡಿನ ಚಿಂತೆ? ನಮ್ಮ ಮನೆದೇ ದುಡ್ಡು ತಾನೆ, ನಾನೆಲ್ಲ ಇಸ್ಕೊಂತೀನಿ ಬಿಡು ಅವಳ ತಾಯಿ. ನಾನೇ ಕತ್ತೆ ಹೋಗ್ಲಿ? ನಾನು ಹೋಗಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ಹೋಗಲ್ಲ. ನಾನು ಯಾಕೆ ಹೋಗ್ಲಿ? ಅಯ್ಯೋ, ನೀನ್ ತಪ್ಪು ಮಾಡಿ ಸಿಗಾಕೊಂಡಿದ್ದು ಆಯ್ತು, ಬೈಸ್ಕೊಂಡಿದ್ದು ಆಯ್ತು, ನಿಮ್ಮ ಒಂದು ವಾರ ಟೈಮ್ ಕೊಟ್ಟಿದ್ದು ಆಯ್ತು. ನೀನ್ ನಾಳೆಗೆ ಆ ದಿನ ಮುಗಿಯೋದು ಟೈಮ್ ಬಂತು, ಮತ್ತೆ ಇನ್ನೂ ಇಲ್ಲೇ ಇರ್ತೀನಿ ಅಂತ ಕನ್ಸ್ ಕಾಣ್ತಾ ಇದೆಯೇನು? ಆ ಕನ್ಸ್ ನಿಜ ಆಗಲ್ಲ. ಈ ಫೋನ್ ನನಗೆ ಕೊಟ್ಬಿಟ್ಟು ನೀನು ಹೋಗ್ತಾ ಇರು ನಿನ್ ತವ್ರ ಮನೆ ನೀನು. ಅವಳೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಹೋಗ್ಬೇಕಾಗಿರೋದು ನೀವು. ಯಾರೇ ಯಾರೋ ಇನ್ನೊಬ್ರು ಮಾತಾಡ್ದಂಗತ್ತು. ಯಾರೇ ಅದು? ನಾನೇ ಕಣ್ ಸುಂದರಕಯ್ಯ, ನಾನೇ ತುಂಗ. ಈ ಕಡೆ ನೋಡಿ. ನೀನಾ? ಏನೇ ಏನೇ ನೀನು ಹೇಳ್ತಾ ಇರೋದು? ನಾನು ಹೋಗ್ಬೇಕಾ? ಹೌದು, ಮತ್ತೆ ತಪ್ಪು ಮಾಡಿರೋರು ನೀವಂದ್ಮೇಲೆ ನೀವೇ ತಾನೇ ಮನೆ ಬಿಟ್ಟು ಹೋಗ್ಬೇಕು. ಈಗ ನಿಮ್ ಸೊಸೆಗೆ ಏನ್ ಶಿಕ್ಷೆ ಕೊಟ್ಟಿದ್ರೋ ನಿಮ್ಗೂ ಅದೇ ಶಿಕ್ಷೆ ಕೊಡ್ಬೇಕು ತಾನೆ? ಏ ತುಂಗ, ನಿನ್ಗೆ ತಲೆಗಿಲೆ ಕೆಟ್ಟೈತೋ ಹೆಂಗೆ? ನಾನ್ಯಾಕೆ ತಪ್ಪು ಮಾಡೋಣ? ಇವಳು ತಪ್ಪು ಮಾಡಿರೋದು. ಮದ್ವೆ ಆಗಿದ್ರು ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಾ ಇರೋದು ಫೋನ್ನಾಗಿ. ಐ ಲವ್ ಯು, ಪೈ ಲವ್ ಯು ಅಂತ ಎಲ್ಲ ಮೆಸೇಜ್ ಮಾಡ್ಕೊಂಡು. ಅದು ನನ್ನ ಮಗನೂ ನೋಡವೇ, ನನ್ನ ಗಂಡನೂ ನೋಡವೇ. ನಾಳೆನೆ ಲಾಸ್ಟ್ ದಿನ ಇವಳು. ಅಂತದ್ರಾಗ ಇವಳೇನೋ ದೊಡ್ಡದಾಗಿ ಬಂದ್ಬಿಟ್ಲು ಇಲ್ಲಿ, ಏನೋ ಕಿಸಿಯಾಕಿ. ಹೋಗಿ ಸುಮ್ಮನೆ ಮುಚ್ಕೊಂಡು. ಮತ್ತೆ ಅವಳು ಹೋಗಕ್ ಬಂದಿಲ್ಲ. ನಾನ್ ಮಾಡಿದೀನಿ ಅಂತ ತಪ್ಪನ್ನ ಹೇಳ್ತಾ ಇದ್ರಲ್ಲ ನೀವು, ನಿಮ್ ಮಗ ನೀನು. ಅದನ್ನ ನಾನ್ ಮಾಡಿಲ್ಲ ಅಂತಾನ ಪ್ರೂವ್ ಮಾಡಕ್ ಬಂದಿದ್ದಾಳೆ ಇವತ್ತವಳು. ಏನ್ ಹಂಗಂದ್ರೆ ಇವಳೇನೇ ಮಾಡ್ತಾಳೆ ಪ್ರೂವ್ನ? ಇವಳ ಕೈಯಿಂದ ಹೆಂಗಾಗುತ್ತೆ ಅಂತ? ನೀನ್ ಮಾಡಿರೋ ತಪ್ಪುನ ಬೇರೆಯವ್ರ ಮೇಲೆ ಎತ್ತಾಕಕ್ ನೋಡ್ತಾ ಇದ್ಯಾ? ಏನ್ ಇವಳ ಮಾಡಿದ್ಲ ಹಂಗಾದ್ರೆ ಮೆಸೇಜ್? ಅದನ್ನ ನಾನ್ ಮಾಡಿಲ್ಲ. ಆದ್ರೆ ನಿಮ್ ಸೊಸೆ ಮೊಬೈಲ್, ಕಾವ್ಯನ್ ಮೊಬೈಲ್ ತಗೊಂಡು ನೀವೇ ಐ ಲವ್ ಯು ಅಂತ ಕಿರಣ್ಗೆ ಮೆಸೇಜ್ ಮಾಡಿರೋದು ಅಂತ ನಮಗ್ ಚೆನ್ನಾಗ್ ಗೊತ್ತು. ಯಾಕತ್ತೆ ಮಾತಾಡಿ? ಯಾಕೆ ಶಾಕ್ ಆಗೋಯ್ತಾ? ಸತ್ಯ ಕೇಳಿ ಮಾತಾಡಿ ಅತ್ತೆ, ಮಾತಾಡಿ. ಏನೇ ಹೇಳ್ತಾ ಇದ್ಯಾ? ಅಂದ್ರೆ ಏನ ಮೆಸೇಜ್ ನಾನ್ ಮಾಡಿದೀನಿ ಅಂತ ನಿನ್ ಮಾತಿನ ಅರ್ಥ? ಡೌಟೇ ಇಲ್ಲ, ನೀವೇ ಮಾಡಿರೋದಂತ ಕನ್ಫರ್ಮ್ ಆಗಿ ಹೇಳ್ತಾ ಇದೀನಿ. ಏನ್ ಬೊಕ್ಳ್ತಾ ಇದ್ಯಾ ತುಂಗ? ಇಲ್ಲಿ ಬಂದು ಏನೋ ಕೆಲ್ಸ ಕೆಡ್ಸೋದು, ಜಗಳ ತಂದಿಕ್ಕದು ಮಾಡಿದ್ರೆ ಏನು ಇಲ್ಲ. ನನಗೆ ಮೆಸೇಜ್ ಮಾಡಕ್ ಬರಲ್ಲ ಅಂತವ್ರಿಗೆ ನನ್ನ ಏನು ಅಪರಾಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ಈ ನಿನ್ ಫ್ರೆಂಡ್ ಉಳ್ಸಕ್ಕೋಸ್ಕರನ? ಏನೇ ಏನೇ ಸಾಕ್ಷಿ ಐತೆ ನಿಂತಗೆ? ಏನ್ ಸಾಕ್ಷಿ ಐತೆ? ಸುಮ್ನೆ ಬಾಯ್ ಬಡ್ಕನದಲ್ಲ ನಾಯಿ ತರ. ಅತ್ತೆ, ಅವಳು ನಾಯಿ ತರ ಬಾಯ್ ಬಡ್ಕಂತ ಇಲ್ಲ, ಸತ್ಯ ಹೇಳ್ತಾ ಇದ್ದಾಳೆ. ನೀವೇ ಮಾಡಿರೋದಂತ ಸುಮ್ನೆ ಒಪ್ಕೊಳ್ಳಿ. ನಾನು ನೀವ್ ಇಷ್ಟೊತ್ತು ಮಾತಾಡಿದ್ರಲ್ಲ ಸರೋಜಕ್ಕನ ಹತ್ರ ಎಲ್ಲ ಕೇಳಿಸ್ಕೊಂಡಿದೀನಿ. ನೀವು ಇಷ್ಟೊತ್ತು ನಿಮ್ ಮಗಳು ಅಂತ ಮಾತಾಡಿದ್ರಲ್ಲ, ಅದು ಬೇರೆ ಯಾರು ಅಲ್ಲ, ನಾನೇನೆ. ಅತ್ತೆ, ನೀವಿನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಾಕೊಂಡ್ರಿ. ನನ್ನ ಈ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತನ ಈ ತರ ಎಲ್ಲ ಪ್ಲಾನ್ ಮಾಡಿದ್ರಾ? ನನ್ ಫೋನ್ ತಗೊಂಡು ಮೆಸೇಜ್ ಮಾಡಿ ನನ್ನನ್ನ ಸಿಗಾಕ್ಸ್ತೀರಾ ನನ್ ಗಂಡನ ಹತ್ರ? ಈಗ ನೀವು ಸರಿಯಾಗಿ ಸಿಗಾಕೊಂಡಿದ್ದೀರಾ. ಈಗ ಮಾಡೋ ತಪ್ಪಿಗೆ ನಾನ್ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ ತಾನೇ ನೀವ್ ಹೇಳಿದ್ದು. ಈಗ ತಪ್ಪಿ ಸಿಗಾಕೊಂಡಿರೋದು ನೀವು. ನೀವೆಲ್ಲಿಗೆ ಹೋಗ್ತೀರಾ ಈ ವಯಸ್ಸಲ್ಲಿ? ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋದ್ರೆ ಏನಂತಾರೆ? ನಿನ್ ತವ್ರ ಮನೆಯಲ್ಲಿ ಏನ್ ಆಡ್ಕಂತಾರೆ? ಅತ್ತೆ, ನೆನ್ಸ್ಕೊ ಒಂದ್ಸಲ. ಅಯ್ಯೋ ದೇವ್ರಿ, ಇದು ಹಂಗಾರೆ ಇವಳು ಇಲ್ಲೇ ಇದ್ಲಾ? ಅದು ಯಾರು ತಗೊಂಡು ದುಡ್ಡು ಇಸ್ಕೊಬರಕ್ಕೆ ಹೋಗ್ತೀನಿ ಅಂತ ಹೋದ್ಲು. ನನ್ನ ಮಗಳು ಮಾತಾಡಿಲ್ವಾ? ಹಂಗಾರೆ ಈ ತುಂಬಾನ ಮಾತಾಡಿದ್ದು ಇಷ್ಟೊತ್ತು. ನನ್ನ ಕೈಲಿ ಹಾಕೊಂಡು ನಂಬಕ್ಕಾಗ್ತಾ ಇಲ್ಲ. ಇವರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಯ್ಯೋ, ಇಲ್ಲ ಇಲ್ಲ, ನಾನು ಒಪ್ಕೋಬಾರ್ದು. ನಾನು ಒಪ್ಕೊಂಬ್ಲಿ ಅಂತ ಎಲ್ಲೋ ಈ ಥರ ಎದುರಿಸಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಹೌದೌದು, ಅವ್ರ ಹತ್ರ ಸಾಕ್ಷಿ ಇರಬೇಕಲ್ಲ ತೋರ್ಸಕ್ಕೆ. ನನ್ನ ಮಗುಗೆ ಸಾಕ್ಷಿ ಕೇಳ್ತಾನ ಅವನು. ನಾನು ಮಾತಾಡಿದ ತಕ್ಷಣ ಇವ್ರಿಗೆ ನಾನೇ ಮಾಡಿರೋದು ಅಂತ ನನ್ನ ಮಗುಗೆ ತೋರ್ಸಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ. ಏನ್ ಸುಂದರಾಂಟಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇ ತಾನೇ ಮಾಡಿರೋದು. ಏಯ್, ನೀವಿಬ್ರು ಹಿಂಗೆ ಹೇಳ್ತಾ ಇದ್ದೀರಲ್ಲ, ನಾನು ಮಾತಾಡಿಲ್ಲ, ಏನೂ ಇಲ್ಲ. ನಿಮ್ಮ ಹತ್ರ ಸಾಕ್ಷಿ ಏನಿದೆ? ನಾನೇ ಮೆಸೇಜ್ ಮಾಡಿರತ್ತೆ ಅನ್ನೋಕ್ಕೆ ಏನಾದರೂ ಸಾಕ್ಷಿ ತೋರಿಸಿ. ಸಾಕ್ಷಿ ತೋರಿಸ್ತಲ್ಲ ಯಾರು ಒಪ್ಪಲ್ಲ. ನನ್ನ ಮಗನೂ ಒಪ್ಪಲ್ಲ, ನಿನ್ನ ಮಾವನೂ ಒಪ್ಪಲ್ಲ, ಗೊತ್ತಾಯ್ತಾ? ನಾನೇ ಒಪ್ಪಲ್ಲ ಅಂತೀನಿ. ಸಾಕ್ಷಿ ತೋರಿಸಿದ್ರೇನೆ. ಅದೇನೇ ಸಾಕ್ಷಿ ಐತೆ ನಿಮ್ಮ ಹತ್ರ? ನಾನ್ ಮೆಸೇಜ್ ಮಾಡಿದೀನಿ ಅನ್ನೋದಕ್ಕೆ, ನಾನು ಈ ಕೆಲಸ ಮಾಡಿದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ ಐತೆ? ತೋರಿಸ್ರಿ. ಸಾಕ್ಷಿನ ನನ್ನ ಹತ್ರ ಇದೆ ಆಂಟಿ, ಸಾಕ್ಷಿ. ಈ ಮೊಬೈಲ್ ಅಲ್ಲೇ ಇದೆ. ಏನೈತೆ ಸಾಕ್ಷಿ? ತೋರ್ಸು. ಅದು ತೋರ್ಸೋದಲ್ಲ ಆಂಟಿ, ಕೇಳಿಸೋದು ಅಷ್ಟೇನೆ. ನೀವು ಇಷ್ಟೊತ್ತು ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ನಿಮ್ ಮಗಳು ಅನ್ಕೊಂಡು ಎಲ್ಲ ಹೇಳ್ಬಿಟ್ರಲ್ಲ. ನೀವ್ ಹೆಂಗ್ ಪ್ಲಾನ್ ಮಾಡಿದ್ರಿ, ನಿಮ್ ಪ್ಲಾನ್ ಹೆಂಗ್ ಸಕ್ಸಸ್ ಆಯ್ತು ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ರೆಕಾರ್ಡ್ ಆಗಿದೆ ನನ್ನ ಮೊಬೈಲ್ ಅಲ್ಲಿ. ನಿಮ್ ಗಂಡ ನಿಮ್ ಮಗ ಬರ್ಲಿ, ಇದನ್ನ ಆಡಿಯೋನ ಅವ್ರಿಗೆ ಕೇಳಿಸಿದ್ರೆ ಅವಾಗ ಗೊತ್ತಾಗುತ್ತೆ ಯಾರು ಆ ಕಿರಣ್ ನನಗೆ ಮೆಸೇಜ್ ಮಾಡಿದ್ದು ಅಂತನ. ಅಯ್ಯೋ ದೇವ್ರಿ, ಇವಳು ಯಾತರ ರೆಕಾರ್ಡು ಪಕಾಡು ಅಂತ ಹೇಳಿ ಅಂದ್ರೆ ನಾನು ಮಾತಾಡೋದೆಲ್ಲ ಅದ್ರಾಗೆ ಆಯ್ತಾ?
ಅಯ್ಯೋ ದೇವ್ರಿ, ಇದೇನಪ್ಪ ನನ್ನ ಮಗಳು ಅನ್ಕೊಂಡು ಮಾತಾಡ್ದಲ್ಲ. ನಾನೆಂತ ದಡ್ಡಿ ನಾನು ಯಾವುದೋ ಬೇರೆ ನಂಬರು ಬಂದಾಗ್ಲಿ ಅಂತನ ಯೋಚನೆ ಮಾಡ್ಬೇಕಾಯ್ತು. ನನ್ನ ಮಗಳ ಅಲ್ವಾ ಬೇರೆ ಅಂತನ. ಓ ದನಿನೂ ಚೇಂಜ್ ಆಗಿತ್ತು. ನಾನೇ ನಡ್ಮುಂಡೆ ಎಲ್ಲ ನೀರು ಕುಡ್ದು ಬದಲಾಗಿತ್ತೆ ಅಂದಾಗ ನಂಬಿಟ್ಟೆ. ಅಯ್ಯೋ ಇದೇನಪ್ಪ ಇದು, ಒಳ್ಳೆ ಫಜಿತಿ ಆಯ್ತಲ್ಲ ದೇವ್ರಿ. ಈ ತುಂಗ ಬಂದು ಏನೇನೋ ಮಾಡ್ತಾ ಇದ್ದಾಳೆ ಮನೆಯಾಳಿ. ಅಯ್ಯೋ ನಾಳೆ ಇವತ್ತು, ನಾಳೆ ಇಲ್ಲ ನಾಡ್ದು ಇವಳು ತೊಲಗಳು ಅಷ್ಟೊಳಗೆ ಇವಳು ಬಂದು ಏನೋ ಕಿತಾಪತಿ ಮಾಡ್ಬಿಟ್ಲಲ್ಲಪ್ಪ ದೇವ್ರೆ. ಈಗ ಹೆಂಗಪ್ಪ ನಾನು ತಪ್ಪಿಸ್ಕೊಂಬದು? ನನ್ನ ಗಂಡ ಬಂದರೆ ನಾನು ಏನು ಮಾಡ್ತಾನೋ ಏನೋ. ಅಮ್ಮ ನೆನ್ಸ್ಕೊಂಡ್ರೆ ಈಗಲೇ ಭಯ ಆದಂಗೆ ಆಗ್ತೈತೆ.